ಹಾಯ್ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಅಜಿತ್ ಮತ್ತೆ ಭೂಮಿ ಮಾತನಾಡ್ತಾ ಇರ್ತಾರೆ. ಭೂಮಿ ಹೇಳ್ತಾಳೆ, ನನ್ನ ಈ ಮಾಂಗಲ್ಯದ ಬಗ್ಗೆ ಕೇಳ್ತಾ ಇದ್ದೀರಲ್ವಾ, ನನ್ನ ಕಾಂಟ್ರಾಕ್ಟ್ ಮದ್ವೆ ಯಾವಾಗ್ಲೂ ಹೇಳ್ತಾ ಇರ್ತೀಯ ಅಂತ ಹೇಳಿ, ತುಂಬಿದ ಜೇಬು ಹಾಗೇನೆ ಚಿನ್ನ ಇದೆಲ್ಲವನ್ನು ಕೂಡ ಇರ್ತಕ್ಕಂಥದ್ದು ಬಹಳಷ್ಟು ಮುಖ್ಯ ಅಂತ ಹೇಳಿ ಗಂಡಸ್ ಭಾವಿಸ್ಬೋದು. ಆದ್ರೆ ಹೆಣ್ಣಾದವಳು ಈ ಮಾಂಗಲ್ಯ ಅನ್ನುವಂಥದ್ದು ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಅದ್ರಲ್ಲೂ ನನಗಂತೂ ಇದೇನೇ ಕಾಂಟ್ರಾಕ್ಟ್ ಆದ್ರೂ ಕೂಡ ನಾಳೆ ದಿನ ಅದು ಹಳ್ಳಿಕಟ್ಟೆ ಸೇರ್ಬೋದು, ಇಲ್ಲ ದೇವ್ರ ಗುಡಿನಲ್ಲಿ ಅದು ತಾಯಿಗೆ ಹೋಗಿ ಸೇರ್ಕೋಬಹುದು. ಆದ್ರೆ ನನಗ್ ಮಾತ್ರ ಇದು ಯಾವತ್ತಿಗೂ ಪವಿತ್ರವಾದಂತ ಮಾಂಗಲ್ಯನೇ. ನನಗೆ ಯಾವತ್ತು ನೀವು ತಾಳಿ ಕಟ್ಟಿದ್ರೋ ಅವತ್ತಿನ ದಿನಾನೇ ನನಗೆ ಈ ತೆಗ್ದಾಕುವಂತ ದಿನನೂ ಕೂಡ ನಿಗದಿ ಆಗ್ಬಿಟ್ಟಿದೆ. ಹಾಗಾಗಿ ಸೂರ್ಯ ಆ ದಿನಗಳನ್ನ ಮರೆತರೂ ಕೂಡ ಜ್ಞಾಪಿಸ್ತಾನೆ ಇದ್ದಾನೆ, ಪ್ರತಿನಿತ್ಯ ಬರ್ತಾ ಬರ್ತಾ ಬರ್ತಾ. ಹಾಗಿದೆ ಸಾಹೇಬ್ರೆ. ಹಾಗಂದಾಗ ಎಲ್ಲೋ ಒಂದ್ ಕಡೆ ಅಜಿತ್ಗೆ ಬಹಳ ನೋವಾಗ್ತದೆ. ಎಷ್ಟು ನನ್ ಬರೀ ಕೇವಲ ಒಪ್ಪಂದದ ಮದ್ವೆ ಆಗಿರೋದಕ್ಕೆ ಇಷ್ಟೊಂದು ತಾಳಿಯ ಬಗ್ಗೆ ಪವಿತ್ರವಾದಂತಹ ಭಾವನೆಗಳನ್ನ ಇಟ್ಕೊಂಡಿದ್ದಾಳಲ್ಲ, ಇದೇ ಅಲ್ವಾ ಸಂಸ್ಕಾರ ಅನ್ನೋದು. ಹೀಗೆ ಪಾಪ ನಾಳೆ ದಿನ ಅನ್ನುವಂಥದ್ದು ಅವನಿಗೆ ಕಾಡ್ತಾ ಬರ್ತದೆ. ಆದ್ರೂ ಕೂಡ ಅವನಿಗೆಲ್ಲೋ ಒಂದು ಮೂಲೆಯಲ್ಲಿ, ಮನಸ್ಸಿನ ಮೂಲೆಯಲ್ಲಿ ಅವನಿಗೆ ಸಂಪೂರ್ಣ ಭೂಮಿ ಒಂದು ಮಾತು ಅಂತಾಳೆ. ಆ ಮಾತು ಅವನಿಗೆ ಬಹಳಷ್ಟು ನಾಟುತ್ತದೆ. ನೀನ್ ಸಾಹೇಬ್ರೆ, ಈ ಒಪ್ಪಂದ ಮುಗ್ದೋದ್ರೆ ಆಮೇಲೆ ಎಲ್ಲ ಮುಗೀತಲ್ವಾ. ನಾನು ಇಲ್ಲಿವರೆಗೂ ಕೂಡ ಕಷ್ಟ ಅನುಭವಿಸಿದ್ದೇನೆ ಹೊರತು ನಾನು ಅವಮಾನ ಅನುಭವಿಸಿ ನನಗೆ ಅಭ್ಯಾಸ ಇಲ್ಲ. ಹಾಗಾಗಿ ಈ ಅವಮಾನ ಇದೆಲ್ಲವೂ ಕೂಡ ಇನ್ನ ಕೇವಲ ಈ ಸಂಬಂಧ ಮುಗಿಯೋರ್ಗಷ್ಟೇ, ಆಮೇಲೆ ಹೊರಟೋಗ್ತೀನಿ ನಾನು ಅಂದಾಗ ಅವನಿಗೆ ನಾಡುತ್ತದೆ, ಅವನಿಗೆ ಹೃದಯಕ್ಕೆ. ಭೂಮಿ ಇಷ್ಟು ಬೇಗ ಹೊರಟೋಗ್ತಾಳ ನನ್ನನ್ನು ಬಿಟ್ಟು ಅಂತೇಳಿ ಎಲ್ಲ ಒಂದ್ ಕಡೆ ಅವನ ಮನಸ್ಸಿನ ಮೂಲೆಯಲ್ಲಿ ಅವಳಿಗೆ ಜಾಗವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಪ್ರೀತಿ ಚಿಗುರುಡಿತಾ ಇದೆ. ಈ ಕಡೆ ಮನೆಯಲ್ಲಿ ಶ್ರವಣ್ ಬಹಳ ಯೋಚನೆ ಮಾಡ್ತಾ ಇರ್ತಾನೆ. ತನ್ನ ಹೆಂಡತಿ ಶಾರದಾ ಮತ್ತೆ ಮನಸ್ವಿ ಫೋಟೋ ನೋಡ್ಬಿಟ್ಟು, ಅಯ್ಯೋ ದೇವ್ರೆ, ನಾನೇನ್ ತಪ್ಪು ಮಾಡಿದ್ದೆ ಅಂತ ನನಗೆ ಇಷ್ಟು ವರ್ಷಗಳ ಕಾಲ ನನ್ನ ಹೆಂಡತಿ ಮಗು ಇಲ್ಲದೆ ಹೀಗೆ ಅಜ್ಞಾತವಾಸ ಅನಾಥವಾಸವಾದಂತ ಜೀವನವನ್ನ ಮಾಡೋ ಹಾಗೆ ಮಾಡ್ಬಿಟ್ಟಲ್ಲ, ನನಗೆ ವನವಾಸ ಜೀವನವನ್ನ ಕೊಟ್ಬಿಟ್ಟಲ್ಲ, ನಾನೇನ್ ತಪ್ಪು ಮಾಡಿದ್ದೆ ಭಗವಂತ, ಇವರಿಬ್ರು ಕೂಡ ಕಳ್ಕೊಂಡ್ ಬದುಕು ಅಂತ ನೋವನ್ನ ಕೊಟ್ಟಿದೆಯಲ್ಲ ಅಂತೇಳಿ ಬಹಳ ಸಂಕಟ ಪಡ್ತಾನೆ ಶ್ರವಣ್ಣು. ಆನಂತರ ಆ ಕಡೆ ದೇವಿಯಾನಿ ಬಹಳ ಆಕ್ರೋಶಭರಿತವಾಗಿ ಎಷ್ಟು ಸಿಟ್ಟಿನಲ್ಲಿ ಹೇಳ್ತಾಳೆ ಅಂತ ಅಂದ್ರೆ, ನನ್ನ ಗಂಡನನ್ನ, ನನ್ನ ಮಗುವನ್ನ ನನ್ನ ಗಂಡನಿಂದ ದೂರ ಮಾಡಿ ನನ್ನ ಗಂಡನ ಕಿತ್ಕೊಂಡಿಯಲ್ಲ ಶ್ರವಣ್, ನಾನಿನ್ನೂ ಬಿಡಲ್ಲ ನಿನ್ನನ್ನ ಸುಮ್ಮನೆ. ನಿನ್ನನ್ನ ಈಗಾಗ್ಲೇ ನಿನ್ನ ಮಗಳು, ನಿನ್ನ ಹೆಂಡತಿನ ದೂರ ಮಾಡಿದ್ದೀನಿ. ಇಷ್ಟೇ ಅಲ್ಲ, ಇನ್ನು ಬಡ್ಡಿ ಸಮೇತ ನಾನು ವಸೂಲಿ ಮಾಡೇ ಮಾಡ್ತೀನಿ. ನಿನ್ನ ಮಾತ್ರ ಬಿಡಲ್ಲ ಕಣೋ ಶ್ರವಣ್. ನೋಡ್ತಾ ಇರು, ನನಗೆ ಅದೆಷ್ಟು ನೋವು ಕಾಡ್ತಾ ಇದೆಯೋ ಆ ನೋವನ್ನೆಲ್ಲವನ್ನೂ ಕೂಡ ನಿನ್ನ ಹತ್ರ ತೀರ್ಸ್ಕೊಳ್ತೀನಿ ಅಂತೇಳಿ ಶಪಥ ಮಾಡ್ತಾಳೆ. ಮತ್ತೊಮ್ಮೆ ಅದೇನೋ ಗಾದೆ ಹೇಳ್ತಾರೆ, ಸಿಂಹಾಸನ ತಗೊಂಡೋಗಿ ಕೂರ್ಸಿದ್ರು ಕೂಡ ನಾಯಿಬಾಲ ಡೊಂಕಿ ಅಂತೆ, ಅದ್ರ ಬುದ್ಧಿ ಬಿಡಲ್ಲ. ಹಾಗೆ ಶ್ರವಣ್ಣು ಸಂಪೂರ್ಣವಾಗಿ ಅವಳನ್ನ ನಂಬಿಟ್ಟಿದ್ದಾನೆ. ಅವಳನ್ನ, ಅವಳ ಮಗಳನ್ನ. ಇವ್ರು ಮಾಡ್ತಕ್ಕಂಥ ಕುತಂತ್ರ ಒಂದಿಷ್ಟು ಕೂಡ ಅವನಿಗೆ ಅರ್ಥವಾಗ್ತಾ ಇಲ್ಲ. ಸಿಂಹಾಸನದ ಮೇಲೆ ಕೂರ್ಸಿ ಮೆರೆಸ್ತಾ ಇದ್ದಾನೆ. ಇವ್ರು ಮುಖ್ಯ, ಇವಳು ನನ್ನ ಮಗಳು ಅನ್ನೋ ರೀತಿನಲ್ಲಿ. ಆದ್ರೆ ಹಿಂದಿಂದನೇ ಅವಳು ಬೆನ್ನಿಗೆ ಆಗ್ತಕ್ಕಂಥ ಚೂರಿಯನ್ನ ನೋಡಿದಾಗ ಪಾಪ ಎಷ್ಟು ಮುಗ್ಧ ಅನ್ನಿಸ್ತದೆ ಎಲ್ರಿಗೂ ಕೂಡ. ಇತ್ತ ಅಜಿತನ್ನು ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ. ಶ್ರವಣನಂತೂ ಇಂಚು 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 ಕೊಳ್ತಾ ಇದ್ದಾಳೆ. ಅವನಂತೂ ಜೀವಂತ ಶವವಾಗಿ ಬದುಕ್ತಾ ಇದ್ದಾನೆ. ಆ ಜೀವಂತ ಶವವಾಗಿ ಬದುಕ್ತಾ ಇರೋದನ್ನ, ಆ ಮನಸ್ಸಿನಲ್ಲಿರ್ತಕ್ಕಂಥ ದುಃಖವನ್ನ ಹೀಗೆ ಹೊರಹೊಮ್ಮಿಸ್ಕೊಳ್ಳಿಕ್ಕೂ ಆಗದೆ, ಎಲ್ಲೂ ಕೂಡ ವ್ಯಕ್ತಪಡಿಸ್ಲಿಕ್ಕೂ ಆಗದೆ ಬಹಳಷ್ಟು ಯಾತನೆಯನ್ನ ಪಡ್ತಾ ಇದ್ದಾನೆ. ಇದು ಆದಷ್ಟು ಬೇಗನೆ ಅಂತ್ಯ ಆಗ್ಲಿ. ದೇವಿಯಾನಿಯ ಈ ಮುಖವಾಡ ಅಜಿತನ ಮುಂದೆ ಆದಷ್ಟು ಬೇಗನೆ ಕಳಚಿ ಬೀಳಲಿ ಅಂತ ಹೇಳಿ ಎಲ್ಲರೂ ಕೂಡ ಆಶಿಸೋಣ. ಅಂತಹ ಒಂದು ಸುದಿನ ಭೂಮಿ ಮತ್ತೆ ಅಜಿತನ ಒಂದಾಗುದ್ರ ಜೊತೆಗೆ ಶ್ರವಣನಿಗೂ ಕೂಡ ಮನಸ್ವಿ ಮತ್ತೆ ಶಾರದಾ ಸಿಗೋದ್ರೊಂದಿಗೆ ಸುಖಾಂತ್ಯವಾಗ್ಲಿ ಅಂತ ಹೇಳಿ ಬಯಸೋದ್ರೊಂದಿಗೆ ಈ ಒಂದು ಮುಂದಿನ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಕೂಡ ಕೊಡಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.